ಮದುವೆಯಾಗು ಎಂದಿದ್ದಕ್ಕೆ ಮಹಿಳೆಗೆ ಚಾಕು ಇರಿತ. ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡುವಾಗ ಹುಷಾರ್. ಚಿಕ್ಕಮಗಳೂರಲ್ಲಿ ಪುಂಡಾನೆ ಸೆರೆಗೆ ನಾಳೆಯಿಂದ ಕಾರ್ಯಾಚರಣೆ. ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕಲಬುರಗಿಯ ಚಿತ್ತಾಪುರ ಬಳಿಕ ಇದೀಗ ಯಾದಗಿರಿ ಜಿಲ್ಲೆಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ದಲಿತ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನವೆಂಬರ್ 4ಕ್ಕೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪ್ಲಾನ್ ಮಾಡಿದ್ದು, ಇದಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ಡಿಎಸ್ಎಸ್ನಿಂದ ಡಿಸಿಗೆ ಅರ್ಜಿ ಸಲ್ಲಿಸಲಾಗಿದೆ. ಪಥ ಸಂಚಲನಕ್ಕೆ ವಿರೋಧ ಹಿನ್ನೆಲೆ ನಿನ್ನೆ 2 ಸಂಘಟನೆ ಮುಖಂಡರನ್ನ ಕರೆಸಿ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಆರ್ಎಸ್ಎಸ್ ಹಾಗೂ ಡಿಎಸ್ಎಸ್ ಮುಖಂಡರ ಜೊತೆ ಪೊಲೀಸರು ಪ್ರತ್ಯೇಕ ಶಾಂತಿ ಸಭೆ ನಡೆಸಿದ್ದಾರೆ. ಇನ್ನು ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡದ ಕಾರಣ ಜಿಲ್ಲಾಡಳಿತ ಪರಿಸ್ಥಿತಿ ನೋಡಿಕೊಂಡು ದಿನಾಂಕ ನಿಗದಿ ಮಾಡೋದಾಗಿ ಹೇಳಿದ್ದಾರೆ. ಬೇರೆ ಕಡೆ ಕೂಡ ಹೇಗೆ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಪರಿಶೀಲನೆ ಮಾಡಿ ನಾವು ಕೊಡೋದು ಅಥವಾ ಏನಾದರೂ ನಿಲ್ಲಿಸೋದು ಎಲ್ಲ ನೋಡ್ತೀವಿ. ನಮ್ಮ ಮುಖ್ಯ ಉದ್ದೇಶ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಥವಾ ಏನಾದರೂ ಸಮಸ್ಯೆ ಆಗದೆ ಎಲ್ಲರಿಗೂ ಅವ್ರವ್ರದ್ದು ಸಂವಿಧಾನಾತ್ಮಕ ಏನು ಹಕ್ಕುಗಳು ಇದೆ ಅದು ಚಲಾಯಿಸಲಿಕ್ಕೆ ಎಲ್ಲರಿಗೂ ಏನೋ ಪೂರ್ತಿ ಸ್ವಾತಂತ್ರ್ಯ ಇದೆ. ಬಟ್ ಏನಾದರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಕ್ಲಾಶಸ್ ಏನಾದರೂ ಸಮಾಜದಲ್ಲಿ ಸೌಹಾರ್ದ ಎಲ್ಲ ಸ್ವಲ್ಪ ಹಾಳು ಮಾಡೋಕ್ಕೆ ಏನೋ ಪ್ರಯತ್ನ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಗರಂ ಆಗಿದ್ದಾರೆ. ಆರ್ಎಸ್ಎಸ್ ಪರೇಡ್ಗೆ ಯಾಕೆ ಅನುಮತಿ ಕೊಡಬೇಕು ಅಂತ ಗುಡುಗಿದ್ದಾರೆ. ಆರ್ಎಸ್ಎಸ್ ಅನ್ನ ಇಡೀ ಸಮಾಜ ಒಪ್ಪಿಲ್ಲ, ಇಡೀ ದೇಶ ಒಪ್ಪಿಲ್ಲ, ಆದರೂ ಎಲ್ಲರೂ ಒಪ್ಪಿದ್ದಾರೆ ಅನ್ನೋ ಭಾವನೆ ಸರಿಯಲ್ಲ ಅಂದಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ಮಾಡೋ ಹಾಗಿಲ್ಲ, ಅನುಮತಿ ತಗೋಬೇಕು. ಖಾಸಗಿ ಜಾಗ, ನಿಮ್ಮವರ ಒಡೆತನದ ಜಾಗಗಳಲ್ಲಿ ಪಥಸಂಚಲನ ಮಾಡಿಕೊಳ್ಳಿ ಎಂದಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧವೂ ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಆರ್ಎಸ್ಎಸ್ನ ಗುಲಾಮರು ಅಂತಂದ್ರು. ನಾವು ಆರ್ಎಸ್ಎಸ್ನ ಆಳು ಮಕ್ಕಳಲ್ಲ, ದೊಡ್ಡ ಸಂಘಟನೆ ಅಂತಾರೆ. ಯಾಕೆ ಇನ್ನೂ ಆರ್ಎಸ್ಎಸ್ ನೋಂದಣಿ ಆಗಿಲ್ಲ? ಇವರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಲವು ಜನ ಒಪ್ಪ ತಕ್ಷಣನೇ ಇಡೀ ಸಮಾಜ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ಕೇಳಿ. ವಿಶ್ವದ ಅತ್ಯಂತ ದೊಡ್ಡ NGO ಅಂತ ಹೇಳ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಯಾಕ್ರಿ ಆಗ್ತಾ ಇಲ್ಲ ಇವ್ರದ್ದು? ಮದುವೆ ಆಗು ಎಂದಿದ್ದಕ್ಕೆ ಮಹಿಳೆಗೆ ಚಾಕು ಇರಿದು ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಕೆಜಿ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರೇಣುಕಾ ಮೃತ ಮಹಿಳೆಯಾಗಿದ್ದು ಅಕ್ಟೋಬರ್ 31ರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಆರೋಪಿ ಕುಟ್ಟಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ರೇಣುಕಾಗೆ ಅದಾಗಲೇ ಮದುವೆಯಾಗಿದ್ದು ಪತಿಯಿಂದ ದೂರವಾಗಿದ್ದಳು. ಬಳಿಕ ಕುಟ್ಟಿ ಎಂಬಾತನ ಜೊತೆಗೆ ರೇಣುಕಾಗೆ ಅನೈತಿಕ ಸಂಬಂಧ ಇತ್ತು ಅನ್ನೋ ಆರೋಪವೂ ಇದೆ. ಶುಕ್ರವಾರ ಸಂಜೆ ಇಬ್ಬರ ನಡುವೆ ಜಗಳ ಆಗಿದ್ದು ಪಿಳ್ಳಣ್ಣ ಗಾರ್ಡನ್ ಬಳಿ ಆಕೆಗೆ ಚಾಕುವಿನಿಂದ ಇರಿದಿದ್ದ ಕೂಡಲೇ ರೇಣುಕಾಳನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ. ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಆರೋಪಿ ಕುಟ್ಟಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಚಾಮರಾಜನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಅರಣ್ಯ ಸಚಿವರ ಸಭೆಯಾಯಿತು. ಸಭೆಯಲ್ಲಿ ಸಚಿವರು ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹುಲಿ ಹತ್ಯೆ ಹಾಗೂ ರೈತರ ಸಾವಿಗೆ ಸರ್ಕಾರವೇ ಜವಾಬ್ದಾರಿ, ಅರಣ್ಯ ಸಚಿವರೇ ನೈತಿಕ ಹೊಣೆ ಹೊರಬೇಕು ಅಂತ ಕಿಡಿಕಾರಿದ್ರು. ಮೊದಲೇ ಸಭೆ ಕರೆದಿದ್ರೆ 6 ಹುಲಿ ಸಾಯ್ತಿರ್ಲಿಲ್ಲ. ಅರಣ್ಯಾಧಿಕಾರಿಗಳನ್ನ ಸಸ್ಪೆಂಡ್ ಅಲ್ಲ, ಅವರನ್ನ ಜೈಲಿಗೆ ಹಾಕಿ ಅಂತ ಚಾಮರಾಜನಗರ ಉಸ್ತುವಾರಿ ಸಚಿವ ವೆಂಕಟೇಶ್ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಸಂಬಂಧಪಟ್ಟ DFOಗಳು ನೀವು ಸಸ್ಪೆಂಡ್ ಮಾಡ್ತೀರಾ, ಅವ್ರ ಮನೆಗೆ ಹೋಗೋದಲ್ಲ, ಅವ್ರು ಜೈಲಿಗೆ ಹೋಗ್ಬೇಕು. ಅವರು ಆ ಭಾಗದ DFO ಜೈಲಿಗೆ ಹೋಗ್ಬೇಕು. ಜೊತೆಗೆ ಮನ್ಸಲ್ಸದ್ದಾಗೂ DFO ಮೇಲೆ ಕೇಸ್ ಆಗಬೇಕು. ನೀವು ಉಲಿಬೇಕು ಅಂತಿದ್ದೀರಲ್ಲ, ಈ 5 ವರ್ಷ ಗಂಟ ಉಲಿಬೇಕು ಅಂತೀರಿ. 5 ವರ್ಷ ಆದ್ಮೇಲೆ ಒಂದಿನ ನಿಮ್ಮ ಮತ ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಕೇಳ್ತಿರಲ್ಲ. ಹುಲಿಗಳ ಕೈಲಿ ಓಟ್ ಹಾಕ್ಸ್ಕೊಂಡ್ಬಿಡಿ, ನಾವೇ ಅದಕ್ಕೆ ನಮ್ಮ ಕಷ್ಟ ಇಷ್ಟು ಹೇಳ್ಕೊಂಡು. ಬೆಂಗಳೂರಿನ ಎಟಿಎಂಗಳಲ್ಲಿ ಹಣ ಕದಿಯೋದಕ್ಕೆ ಕದಿಮರು ಖತರ್ನಾಕ್ ಪ್ಲಾನ್ ಮಾಡ್ತಿದ್ದಾರೆ. ಗ್ರಾಹಕರು ವಿತ್ಡ್ರಾ ಮಾಡಿದ್ರು, ಹಣ ಕಡಿತ ಆಗಿರುವ ಮೆಸೇಜ್ ಬಂದ್ರು, ಹಣ ಮಾತ್ರ ಕೈಗೆ ಸಿಗ್ತಿಲ್ಲ. ಯಾಕೆ ಅಂತ ಗ್ರಾಹಕರೊಬ್ರು ಪರಿಶೀಲನೆ ಮಾಡಿದಾಗ ಹಣ ಸ್ವೀಕರಿಸುವ ಜಾಗವನ್ನೇ ಸೀಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ಜಯನಗರ, ಚಿಕ್ಕಬಿದ್ರಕಲ್ನ ಕೆಲ ಎಟಿಎಂಗಳಲ್ಲಿ ಹಣ ತೆಗೆದುಕೊಳ್ಳುವ ಜಾಗವನ್ನೇ ಸೀಲ್ ಮಾಡಿದ್ದಾರೆ. ಎಟಿಎಂನಲ್ಲಿ ಹಣ ದೋಚೋಕೆ ಖತರ್ನಾಕ್ ಗ್ಯಾಂಗ್ ಹೊಂಚು ಹಾಕಿ ಎಟಿಎಂ ಹೊರಗೆ ಕೂತಿರುತ್ತೆ. ಜಯನಗರದ ಮತ್ತೊಂದು ಕಡೆ ಕೂಡ ಈ ಗ್ಯಾಂಗ್ ಎಟಿಎಂನ ಹಣ ಸ್ವೀಕರಿಸುವ ಜಾಗಕ್ಕೆ ಶೀಟ್ನಿಂದ ಸೀಲ್ ಮಾಡಿದ್ದಾರೆ. ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಭಿತ್ತಿಪತ್ರವನ್ನ ಅಂಟಿಸಿದ್ದಾರೆ. ಚಿಕ್ಕಲಸಂದ್ರದ ಎಟಿಎಂ ಒಂದರಲ್ಲೂ ಕಿಡಿಗೇಡಿಗಳು ತಮ್ಮ ಕೈಚಳಕ ತೋರಿಸಿದ್ದಾರೆ. ನಗರದ ಹಲವು ಎಟಿಎಂಗಳಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇದ್ದು ಗ್ರಾಹಕರು ಇನ್ಮುಂದೆ ಹುಷಾರಾಗಿ ಇರಬೇಕಾಗಿದೆ.
ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ 2 ಬಲಿಯಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಪುಂಡಾನೆ ಹಿಡಿಯಲು ನಿನ್ನೆ ಅರಣ್ಯ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ದುಬಾರೆ, ಹಾರಂಗಿ ಆನೆ ಶಿಬಿರದ ಸಾಕಾನೆಗಳಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ನಡೆಯಲಿದ್ದು, ಏಕಲವ್ಯ ನೇತೃತ್ವದ ಸಾಕಾನೆಗಳಿಂದ ಪುಂಡಾನೆಯನ್ನ ಸೆರೆ ಹಿಡಿಯೋಕೆ ಕಾರ್ಯಾಚರಣೆ ನಡೆಯಲಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಮನೆ ಎಂಬಲ್ಲಿ 2 ಸಹೋದರರ ಮೇಲೆ ಕಾಡಾನೆ ದಾಳಿ ಮಾಡಿ ಬಲಿ ತೆಗೆದುಕೊಂಡಿದ್ದು, ಸ್ಥಳದಲ್ಲೇ ಉಮೇಶ್ ಮತ್ತು ಹರೀಶ್ ಮೃತಪಟ್ಟಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಮಲೆನಾಡಿಗರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಈ ಬೆನ್ನಲ್ಲೇ ಸರ್ಕಾರ ಕಾಡಾನೆ ಹಿಡಿಯೋಕೆ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಇಂದು ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಚೆಕ್ಪೋಸ್ಟ್ ಬಳಿಗೆ ಏಕಲವ್ಯ, ಧನಂಜಯ, ಪ್ರಶಾಂತ ಹಾಗೂ ಹರ್ಷ ಸೇರಿ 6 ಆನೆಗಳ ಆಗಮನವಾಗಿದೆ. ನಾಳೆಯಿಂದ 2ರನ್ನ ಬಲಿ ಪಡೆದ ಒಂಟಿ ಸಲಗದ ಕಾರ್ಯಾಚರಣೆ ನಡೆಯಲಿದೆ. ಕೆರೆಮನೆ ಗ್ರಾಮದ ಸುತ್ತಮುತ್ತವೇ ಇರುವ ಒಂಟಿ ಸಲಗ ನಿನ್ನೆ ಕೂಡ ರೈತರಿಗೆ ಕಾಣಿಸಿಕೊಂಡು ತೋಟ ನಾಶ ಮಾಡಿತ್ತು. ಕೃಷಿ ಹೊಂಡದಲ್ಲಿ ಬಿದ್ದು ತಾಯಿ ಮಗು ಸಾವನ್ನಪ್ಪಿರುವ ಘಟನೆ ಕೋಲಾರ ತಾಲೂಕು ಹೊಗರಿಗೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ಮಾಲಾ ಹಾಗೂ 6 ವರ್ಷದ ಚಕ್ರವರ್ತಿ ಮೃತ ದುರ್ದೈವಿಗಳಾಗಿದ್ದಾರೆ. ಹೊಲದಲ್ಲಿ ಜಾನುವಾರುಗಳಿಗೆ ಮೇವು ತರೋಕೆ ಹೋಗಿದ್ದ ವೇಳೆ ಕಾಲು ಜಾರಿ ಬಿದ್ದ ಮಗನನ್ನ ರಕ್ಷಿಸಲು ಹೋದ ತಾಯಿ ಸಾವನ್ನಪ್ಪಿದ್ದಾರೆ. ಕೋಲಾರ ತಾಲೂಕು ದೊಡ್ಡವಲ್ಲಭಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ತೋಟದಲ್ಲಿ ಮೋಟಾರ್ ಆನ್ ಮಾಡಿದಾಗ ವಿದ್ಯುತ್ ಸ್ಪರ್ಶಿಸಿ 17 ವರ್ಷದ ದಿಲೀಪ್ ಸಾವನ್ನಪ್ಪಿದ್ದಾನೆ. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಿದ್ದಿರೋದು ಯಾರಿಗೂ ಗೊತ್ತು, ಉಳ್ಕೊಯಕ್ಕೆ ಹೋಗಿವ್ರೆ ಏನೋ ಮಗುವೇನೋ ಬಿದ್ದೈತೇನೋ ಎಳ್ಕೊಳಕ್ ಹೋಗಿ ಆ ಹುಡುಗಿ ಜಾರಿ ಬಿದ್ದಿರೋದು. ಅದೇನು ಇಲ್ಲ, ಇಳಿಯಕ್ಕೆ ಕೂಡ ದಾರಿ ಇಲ್ಲ, ಆ ಥರ ಇರೋದು. ಉಳ್ಕೊಯಕ್ಕೆ ಹೋಗಿರೋದು, ಹಸುಗೆ ಸಿದುವು ಜಾಸ್ತಿ, ಓಡಾಡೋದು ಜಾಸ್ತಿ. ಆವಾಗ ಮಗುವಲ್ಲೇ ಹೋಗಿವನಿ ಕುಂಟೆ ಹತ್ರಕ್ಕ ಹೋಗಿ ಎಳ್ಕೊಳಕ್ ಹೋಗಿ ಈ ಹುಡುಗಿ ಬಿದ್ದಿರೋದು ಅಷ್ಟೇ. ಆಟೋಗೆ ಕಾರು ಡಿಕ್ಕಿಯಾದ ಪರಿಣಾಮ 4 ವರ್ಷದ ಮಗು ದಾರುಣವಾಗಿ ಮೃತಪಟ್ಟಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಪರ್ಪುಂಜ ಕೊಯಿಲತ್ಕಡದಲ್ಲಿ ನಡೆದಿದೆ. ಘಟನೆಯಲ್ಲಿ ಆಟೋ ಚಾಲಕ ಸೇರಿ 5 ಗಾಯಗೊಂಡಿದ್ದು, ಬಸ್ ಓವರ್ಟೇಕ್ ಮಾಡಲು ಹೋಗಿ ಆಟೋಗೆ ಕಾರು ಡಿಕ್ಕಿಯಾಗಿದೆ. ಸುಳ್ಯ ಕಡೆಯಿಂದ ಪುತ್ತೂರಿನತ್ತ ತೆರಳುತ್ತಿದ್ದ ಕಾರು ಚಾಲಕ ಬಸ್ ಅನ್ನು ಓವರ್ಟೇಕ್ ಮಾಡಲು ಯತ್ನಿಸಿದ್ದಾನೆ. ಈ ವೇಳೆ ನಿಯಂತ್ರಣ ಕಳೆದುಕೊಂಡ ಕಾರು ಪುತ್ತೂರಿನಿಂದ ತಿಂಗಳಾಡಿ ಕಡೆಗೆ ತೆರಳುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಆಟೋ ಚಾಲಕ ಹನೀಫ್ ಬನ್ನೂರು ಮಗಳು ಶಜ್ವಾ ಫಾತಿಮಾ ಸಾವನ್ನಪ್ಪಿದ್ದಾಳೆ. ಹನೀಫ್ ಪತ್ನಿ, 2 ಮಕ್ಕಳು ಮತ್ತು ಅತ್ತೆಗೆ ಗಾಯವಾಗಿದ್ದು, ಈ ಪೈಕಿ 2ರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಪುತ್ತೂರು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕರ್ನಾಟಕದ ಅಯೋಧ್ಯೆ ಅಂತಾನೆ ಖ್ಯಾತಿ ಪಡೆದಿರುವ ಚಿಕ್ಕಮಗಳೂರು ತಾಲೂಕಿನ ವಿವಾದಿತ ದತ್ತಪೀಠದಲ್ಲಿ ದತ್ತಭಕ್ತರು ದತ್ತಮಾಲೆ ಧರಿಸಿ ಪಾದುಕೆ ದರ್ಶನ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ಶ್ರೀರಾಮ್ ಸೇನೆ ವತಿಯಿಂದ ನಡೀತಾ ಇದ್ದ ಮಾಲಾಧಾರಣೆ ಈ ಬಾರಿ ಶ್ರೀರಾಮ್ ಸೇನೆ ಹೊರತುಪಡಿಸಿ ದತ್ತಪೀಠ ಸೇವಾ ಸಮಿತಿ ಅಡಿಯಲ್ಲಿ ನಡೀತಾ ಇದೆ. ಈಗಾಗಲೇ ಶ್ರೀರಾಮ್ ಸೇನೆ ವತಿಯಿಂದ ನಡೀತಾ ಇದ್ದ ದತ್ತಮಾಲಾ ಧಾರಣೆಯನ್ನ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ವಿಎಚ್ಪಿ ಹಾಗೂ ಬಜರಂಗ ದಳ ನೇತೃತ್ವದ ದತ್ತ ಜಯಂತಿ ಜೊತೆಗೆ ಶ್ರೀರಾಮ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮರ್ಜ್ ಮಾಡಿದ್ದಾರೆ. ಹಾಗಾಗಿ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ರಂಜಿತ್ ಶೆಟ್ಟಿ ನೇತೃತ್ವದಲ್ಲಿ ದತ್ತಪೀಠ ಹೋರಾಟ ಸಮಿತಿ ಹೆಸರಲ್ಲಿ 200ಕ್ಕೂ ಹೆಚ್ಚು ಭಕ್ತರು ಮಾಲೆ ಧರಿಸಿ ದತ್ತಪೀಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆದರೆ ದತ್ತಪೀಠದಲ್ಲಿ ಹೊಸ ಆಚರಣೆಗೆ ಅವಕಾಶ ಇಲ್ಲ ಎಂಬ ಆದೇಶ ಇದೆ. ಈ ಆದೇಶದ ಮಧ್ಯೆಯೂ 100 ದತ್ತ ಭಕ್ತರು ಮಾಲಾಧಾರಿಗಳಾಗಿ ದತ್ತಪೀಠಕ್ಕೆ ಭೇಟಿ ಕೊಟ್ಟು ದತ್ತಪಾದುಕೆ ದರ್ಶನ ಮಾಡಿದ್ದಾರೆ. ದತ್ತಪಾದುಕೆ ದರ್ಶನದ ಬಳಿಕ ಹೋಮ ಮಂಟಪದಲ್ಲಿ ಹೋಮ ಹವನ ನಡೆಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಈ ಬಾರಿ ದತ್ತಮಾಲಾ ಅಭಿಯಾನ ಕಾರ್ಯಕ್ರಮಕ್ಕೆ ಈಗಾಗಲೇ 3ನೇ ತಾರೀಕು ಚಾಲನೆ ಕೊಟ್ಟಿದ್ವಿ. ಇವತ್ತು ದತ್ತಪೀಠಕ್ಕೆ ಹೋಗಿ ಪಾದುಕೆ ದರ್ಶನ ಮಾಡಿ ನಂತರ ಹೋಮ ಹವನಗಳನ್ನು ಮುಗಿಸಿ ಸುಮಾರು 100ಕ್ಕೂ ಹೆಚ್ಚು ದತ್ತಭಕ್ತರು ಇವತ್ತು ಹೋಗಿ ದತ್ತಪೀಠಕ್ಕೆ ಹೋಗಿ ದತ್ತಪಾದುಕೆ ದರ್ಶನ ಮಾಡ್ತಿದ್ದೀವಿ. ಇದು ಮೊದಲನೇ ವರ್ಷ ದತ್ತಪೀಠ ಸೇವಾ ಸಮಿತಿಯಿಂದ ಮಾಡ್ತಿದ್ದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಿದೆ. ಬ್ರಿಮ್ಸ್ ಆಸ್ಪತ್ರೆಗೆ ಚಾಕು ಇಟ್ಟುಕೊಂಡು ಬಂದಿದ್ದ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊಹೆಲ್ ಮುಕಾಶಿ ಚಾಕು ಇಟ್ಟುಕೊಂಡು ಬಂದಿದ್ದ ಯುವಕನಾಗಿದ್ದು, ಗಾಂಜಾ ಸೇವನೆ ಮಾಡಿ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಚಾಕು ಇಟ್ಟುಕೊಂಡು ಆಸ್ಪತ್ರೆ ಒಳಗೆ ಹೋಗ್ತಿದ್ದ ಸೊಹೆಲ್ ಮೇಲೆ ಅನುಮಾನಗೊಂಡಿದ್ದ ಹೋಂಗಾರ್ಡ್ ಸಿಬ್ಬಂದಿ ಆತನನ್ನ ಕರೆದು ತಪಾಸಣೆ ನಡೆಸಿದ್ರು. ಈ ವೇಳೆ ಸೊಹೆಲ್ ಕೈಯಲ್ಲಿ ಚಾಕು ಇರೋದು ಪತ್ತೆಯಾಗಿದೆ. ಕೂಡಲೇ ಹೋಂಗಾರ್ಡ್ ಅಲ್ಲೇ ಇದ್ದ ಪೊಲೀಸರ ಕೈಗೆ ಸೊಹೆಲ್ನನ್ನ ಹಿಡಿದು ಒಪ್ಪಿಸಿದ್ದಾರೆ. ಸದ್ಯ ಸೊಹೆಲ್ನಿಂದ ಚಾಕು ಕಸಿದುಕೊಂಡ ಪೊಲೀಸರು ಸೊಹೆಲ್ನನ್ನ ಆಸ್ಪತ್ರೆ ಒಳಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಆತ ಗಾಂಜಾ ಸೇವನೆ ಮಾಡಿರುವ ಶಂಕೆ ಇದು ತಪಾಸಣೆಗೆ ಒಳಪಡಿಸಲಾಗಿದೆ.